ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾನೊಂದು ವ್ಯಾಕರಣ ಪಾಠ ಮಾಡ್ತಾ ಇದ್ದೇನೆ. ಈ ವ್ಯಾಕರಣ ಪಾಠ ಬಹಳಷ್ಟು ಮಹತ್ವದ್ದು. ಇದು ಬಹುತೇಕ ಎಲ್ಲ ತರಗತಿಯ ವಿದ್ಯಾರ್ಥಿಗಳಿಗೆ 7, 8, 9, 10 PUC 1, 2 ಅಥವಾ ಯಾವುದೇ ಕಾಂಪಿಟೇಟಿವ್ ಪರೀಕ್ಷೆ ಬರಿತಾ ಇರತಕ್ಕಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಇದು ನಾಲೆಜ್, ಈ ಒಂದು ಜ್ಞಾನ ಇರಲೇಬೇಕಾದದ್ದು. ಇದೊಂದು ಪುಟ್ಟ ಒಂದು ಭಾಗ ವ್ಯಾಕರಣದ್ದು. ಕ್ರಿಯಾರ್ಥಕಗಳು ಅಂಥೇಳಿ, ಕ್ರಿಯಾರ್ಥಕಗಳು ಅಂದರೆ ಏನಿಲ್ಲ, ಕ್ರಿಯಾಪದವೇ ವಿವಿಧ ಹಂತಗಳಲ್ಲಿ ಅದನ್ನು ಹೇಗೆ ಬಳಸ್ತೇವೆ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಧಾತು ಕ್ರಿಯಾಪದದ ಮೂಲ ರೂಪ, ಧಾತುವಿನಿಂದ ಕ್ರಿಯಾಪದವಾಗುತ್ತದೆ. ಈ ಕ್ರಿಯಾಪದವು ಹಲವು ಹಂತಗಳಲ್ಲಿ ವ್ಯತ್ಯಾಸವಾಗ್ತದೆ, ಹಲವು ರೀತಿಯಿಂದ ವ್ಯತ್ಯಾಸ ಆಗ್ತದೆ. ಎಷ್ಟು ರೀತಿಯಿಂದ ವ್ಯತ್ಯಾಸ ಆಗ್ತದೆ ಅಂತಕ್ಕಂಥದ್ದು ಮತ್ತು ಯಾಕೆ ವ್ಯತ್ಯಾಸ ಆಗ್ತದೆ ಅಂತಕ್ಕಂಥದ್ದು ಈ ವ್ಯಾಕರಣ ಪಾಠದಲ್ಲಿ ಭಾಳಷ್ಟು ಮಹತ್ವದ್ದು. ಮತ್ತು ಪರೀಕ್ಷಾ ದೃಷ್ಟಿಯಿಂದ ಇದನ್ನು ಹೇಗೆ ಕೇಳ್ತಾರೆ ನಿಮ್ಮ ಪರೀಕ್ಷೆಯಲ್ಲಿ, ನೀವು ಅದಕ್ಕೆ ಹೇಗೆ ಉತ್ತರವನ್ನು ಬರೆಯಬೇಕು ಅಂತಕ್ಕಂಥದ್ದು ಕೂಡ ನಾನು ಈ ಪಾಠದಲ್ಲಿ ತಮಗೆ ಹೇಳಲಿದ್ದೇನೆ. ಮಕ್ಕಳೇ, ಇದನ್ನು ನಾನು ನನ್ನ ಕೈ ಬರಹದಿಂದ ಬರೆದಿರತಕ್ಕಂತಹ ಉದಾಹರಣೆಗಳು ಮತ್ತು ವಿಶ್ಲೇಷಣೆಯನ್ನು ನನ್ನ ಧ್ವನಿಯ ಮುಖಾಂತರ ಕೊಡ್ತಾ ಹೋಗ್ತೇನೆ. ತಾವು ಅದನ್ನು ಲಕ್ಷ್ಯವಿಟ್ಟು ಗಮನಿಸಿರಿ. ಒಂದು ವೇಳೆ ತಮಗೆ ಸ್ಪಷ್ಟವಾಗಿ ಕೇಳದೆ ಹೋದರೆ ದಯವಿಟ್ಟು ತಾವು ಕಿವಿಗೆ ಇಯರ್ಫೋನ್ ಅಥವಾ ಹೆಡ್ಫೋನ್ಗಳನ್ನು ಧರಿಸಿದರೆ ತುಂಬ ಸೂಕ್ತವಾದದ್ದು ಅಂಥೇಳಿ ನನ್ನ ಅನಿಸಿಕೆ. ಎಲ್ಲ ವಿದ್ಯಾರ್ಥಿಗಳು ಇದು ಒಂದು ಕನಿಷ್ಠ ಜ್ಞಾನ, ಇದು ಮಿನಿಮಮ್ ನಾಲೆಡ್ಜ್ ಅಂತ ಹೇಳ್ತೀವಲ್ಲ ಕ್ರಿಯಾಪದದಲ್ಲಿ, ವರ್ಬ್ನಲ್ಲಿ, ಅದು ಈ ಪಾಠದಲ್ಲಿ ಬರ್ತಾ ಇದೆ. ಮಕ್ಕಳೇ, ಈಗ ನಾನು ನೇರವಾಗಿ ಆ ಪಾಠದ ಕಡೆಗೆ ಹೋಗ್ತಾ ಇದ್ದೇನೆ. ಮಕ್ಕಳೇ ನೋಡಿ, ಕ್ರಿಯಾರ್ಥಕಗಳು ಅಂತಕ್ಕಂಥದ್ದು ಈ ಒಂದು ವಿಶೇಷ ವ್ಯಾಕರಣ ಪಾಠ. ಒಂದು ಧಾತು ಅಥವಾ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತೇಳಿ ಹೇಳ್ತಾರೆ. ಈಗ ಉಣ್ಣುತ್ತಾನೆ ಅನ್ನುವುದು, ಉಣ್ಣು ಅನ್ನುವುದು ಧಾತು. ಹೋಗುತ್ತಾನೆ ಅನ್ನುವಲ್ಲಿ ಹೋಗು ಅನ್ನುವುದು ಧಾತು. ಬಂದನು, ಬರುತ್ತಾನೆ, ಬರುವುದಿಲ್ಲ, ಇವೆಲ್ಲವುಗಳಿಗೆ ಧಾತು ಬರು ಅಂಥೇಳಿ ಆಗ್ತದೆ. ಬರು ಅಥವಾ ಬಾ ಅಂತ ಕೂಡ ನಾವು ಹೇಳಬಹುದು. ಅಂದರೆ ಶಾರ್ಟೆಸ್ಟ್ ಫಾರ್ಮ್ ಆಫ್ ದ ವರ್ಬ್, ಅತ್ಯಂತ ಕಿರಿಯ ರೂಪ, ಕ್ರಿಯಾಪದದ ಕಿರಿಯ ರೂಪಕ್ಕೆ, ಮೂಲ ರೂಪಕ್ಕೆ ಧಾತು ಅಂತ ಹೇಳ್ತೇವೆ. ಒಂದು ಧಾತು ಅಥವಾ ಕ್ರಿಯಾಪದ ಎರಡೂ ಹೆಚ್ಚು ಕಡಿಮೆ ಇದೇ ಅರ್ಥದಲ್ಲಿ ಸಾಂದರ್ಭಿಕವಾಗಿ ಬದಲಾವಣೆ ಹೊಂದುತ್ತಾ ಇರ್ತದೆ. ಇದು ಬಹಳ ಲಕ್ಷ್ಯವಿಟ್ಟು ತಾವು ನೋಡಬೇಕು. ಅಂದರೆ ಸಂದರ್ಭಾನುಸಾರವಾಗಿ ಬದಲಾವಣೆ ಹೊಂದುತ್ತದೆ. ಆ ಕ್ರಿಯಾಪದ ಸಾಂದರ್ಭಿಕವಾಗಿ ಬದಲಾವಣೆ ಹೇಗೆ ಆಗ್ತದೆ ಅಂತಕ್ಕಂಥದ್ದು ಒಂದು ನಾವು ಕ್ಲಾಸಿಫಿಕೇಷನ್ ಮಾಡಿದ್ದೇವೆ, ಕನ್ನಡದಲ್ಲಿ ವರ್ಗೀಕರಣ ಮಾಡಿದೆವು ಅಂತಂದರೆ ಅದು ಏನಾಗ್ತದೆ, ಸುಮಾರು 5 ರೀತಿಯಿಂದ ಬದಲಾವಣೆ ಹೊಂದುತ್ತದೆ ಒಂದು ಕ್ರಿಯಾಪದ ಅಂತಕ್ಕಂಥದ್ದು. ನಾವು ಮೊದಲನೇದ್ದು ವಿದ್ಯಾರ್ಥಕ ಕ್ರಿಯಾಪದಗಳ ಬಗ್ಗೆ ನಾವು ನೋಡೋಣ. ವಿದ್ಯಾರ್ಥಕ ಕ್ರಿಯಾಪದ, ಅದರದ್ದು ಡೆಫಿನೇಷನ್, ಅದಕ್ಕೆ ಕನ್ನಡದ ಡೆಫಿನೇಷನ್ಗೆ ವ್ಯಾಖ್ಯ ಅಂತೇಳಿ ಹೇಳ್ತಾರೆ. ಈ ವ್ಯಾಖ್ಯೆ ಏನು ಹೇಳ್ತದೆ ಅಂತಂದ್ರೆ, ವಿದ್ಯಾರ್ಥಕ ಕ್ರಿಯಾಪದಗಳಿಗೆ ವ್ಯಾಖ್ಯೆ: ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಹೆಚ್ಚು ಕಡಿಮೆ ಎರಡೂ ಒಂದೇ. ಹಾರೈಕೆ ಮತ್ತು ಆಶೀರ್ವಾದಗಳು ಹೆಚ್ಚು ಕಡಿಮೆ ಒಂದೇ. ಅಥವಾ ಸಮ್ಮತಿ. ಇನ್ನೊಮ್ಮೆ ಹೇಳ್ತೀನಿ, ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಹಾರೈಕೆ, ಸಮ್ಮತಿ ಇತ್ಯಾದಿ ವಿಧಿಗಳನ್ನು ಹೊಂದಿರುವ ಕ್ರಿಯಾಪದಗಳನ್ನು ವಿದ್ಯಾರ್ಥಕ ಕ್ರಿಯಾಪದವೆನ್ನಲಾಗುತ್ತದೆ. ವಿಧಿಗಳು ಅಂತಂದರೆ ಅಪ್ಪಣೆಗಳು, ಕಟ್ಟಪ್ಪಣೆಗಳು ಅಥವಾ ನಿಬಂಧನೆಗಳು ಅಂತ ಕೂಡ ನಾವು ಹೇಳಬಹುದು. ಇಲ್ಲಿ ಉದಾಹರಣೆ ನೋಡಿದ್ರೆ ತಮಗೆ ಭಾಳ ಸರಳವಾಗಿ ತಿಳಿಯುತ್ತದೆ. ನೋಡಿ ಮಕ್ಕಳೇ, ಈ ವಿದ್ಯಾರ್ಥಕ ಕ್ರಿಯಾಪದಕ್ಕೆ ಇಲ್ಲಿ ಸೂಕ್ತವಾದಂತಹ ಉದಾಹರಣೆ: ದೇವರು ವಿದ್ಯಾರ್ಥಿಗಳಿಗೆ ಒಳ್ಳೆಯದು ಮಾಡಲಿ. ಈ ಮಾಡಲಿ ಅಂತಕ್ಕಂತಹ ಕ್ರಿಯಾಪದ ಏನಿದೆಯಲ್ಲ, ಅದು ಹಾರೈಕೆ ರೂಪಕ್ಕೆ ಉಪಯೋಗವಾಗತಕ್ಕಂಥದ್ದು ಅಥವಾ ಆಶೀರ್ವಾದ ರೂಪಕ್ಕೆ ಉದಾಹರಣೆ ಇದು. ಅವನಿಗೆ ಒಳ್ಳೆಯದು ಆಗಲಿ, ಅವನಿಗೆ ವಿಜಯವಾಗಲಿ, ಅವನು ಆಟವಾಡಲಿ, ಮಕ್ಕಳು ಆಟವನ್ನು ಆಡಲಿ, ಇದು ಅಪ್ಪಣೆ, ಮಕ್ಕಳು ಆಟ ಆಡಲಿ ಅಂತಕ್ಕಂಥದ್ದು. ಇನ್ನು ಭೀಮಸೇನನಿಗೆ ಜಯವಾಗಲಿ, ಇದು ಆಶೀರ್ವಾದದ ರೂಪ. ಅಂದರೆ ಯಾವ ಒಂದು ಕ್ರಿಯಾಪದವು ವಾಕ್ಯದಲ್ಲಿ
ವಿದ್ಯಾರ್ಥಕವಾಗಿರ್ತದೆ. ವಿದ್ಯಾರ್ಥಕ ಅಂದ್ರೆ ಇದೆ, ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಹಾರೈಕೆ, ಸಮ್ಮತಿ ಇಂಥ ಅನೇಕ ಇನ್ನೂ ಸಂದರ್ಭಗಳಲ್ಲಿ ಬಳಕೆ ಆಗ್ತದೆ. ವಿದ್ಯಾರ್ಥಕ ರೂಪವನ್ನು ಹೊಂದಿದ್ದೇ ಆದರೆ ಅಂತಹ ಕ್ರಿಯಾಪದಗಳು ವಿದ್ಯಾರ್ಥಕ ಕ್ರಿಯಾಪದಗಳಾಗುತ್ತವೆ. ಆ ವಾಕ್ಯಗಳನ್ನು ಕೂಡ ನಾವು ವಿದ್ಯಾರ್ಥಕ ಕ್ರಿಯಾಪದ ಹೊಂದಿರುವ ವಾಕ್ಯಗಳು ಅಥವಾ ವಿದ್ಯಾರ್ಥಕ ವಾಕ್ಯಗಳು ಅಂತ ಕೂಡ ಕೆಲವರು ಹೇಳ್ತಾರೆ ಅಂತಕ್ಕಂಥ ಮಾತನ್ನು ನಾವು ನೋಡಬಹುದಾಗಿದೆ. ಇಲ್ಲಿ ನಾನು ಉದಾಹರಣೆಗಳನ್ನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ. ದೇವರು ವಿದ್ಯಾರ್ಥಿಗಳಿಗೆ ಒಳ್ಳೆಯದು ಮಾಡಲಿ, ಇಲ್ಲಿ ಏನಿದೆ ಮಾಡಲಿ ಅಂತಕ್ಕಂಥದ್ದು ಹಾರೈಕೆ. ಮಕ್ಕಳು ಆಟವನ್ನು ಆಡಲಿ, ಇದು ಅಪ್ಪಣೆ. ಭೀಮಸೇನನಿಗೆ ಜಯವಾಗಲಿ, ಇದು ಒಂದು ರೀತಿಯ ಆಶೀರ್ವಾದ. ಹೀಗೆ ಇರತಕ್ಕಂತಹ ಪದಗಳಿಗೆ ವಿದ್ಯಾರ್ಥಕ ಕ್ರಿಯಾಪದಗಳು ಅಂಥೇಳಿ ಹೇಳಲಾಗ್ತದೆ. ಇನ್ನು ಎರಡನೆಯದಕ್ಕೆ ನಾವು ಬರೋಣ. ಇದು ಸಂಭವಾರ್ಥಕ ಕ್ರಿಯಾಪದಗಳು. ಸಂಭವ ಅಂತಂದ್ರೆ ಒಂದು ಕ್ರಿಯೆಯು ಘಟಿಸುತ್ತದೆ ಎಂಬ ನಿಖರತೆ ಸೂಚಿಸುವ ಕ್ರಿಯಾಪದಗಳು. ಒಂದು ಕ್ರಿಯೆ ಘಟಿಸ್ತಾ ಇದೆ, ಯಾವುದೇ ಒಂದು ಕೆಲಸ ಅದು ಆಗ್ತಾ ಇದೆ ಅಂತಕ್ಕಂಥದ್ದು, ಇದಕ್ಕೆ ಸಂಭವ ಅಂತಾರಲ್ಲ. ಹಾಗೆ ವಿದ್ಯಾರ್ಥಿಗಳು ಹಾಡುತ್ತಾರೆ ಅಂತಂದರೆ ಸಂಭವಿಸ್ತದೆ. ಇಲ್ಲಿ ಕಾಲವನ್ನು ಯೋಚನೆ ಮಾಡಬೇಡ್ರಿ ನೀವು. ಹಾಡುತ್ತಾರೆ ಅಂತನೂ ಆಗ್ಬೋದು, ಹಾಡುವರು ಅಂತನೂ ಆಗ್ಬೋದು, ಹಾಡಿದ್ದರು ಅಂದರೆ ಆ ಕ್ರಿಯಾಪದ ಏನಿದೆ ಘಟನೆಯನ್ನು ಕುರಿತು ಅದು ಸಂಭವಿಸುತ್ತದೆ ಅಂಥೇಳಿ ಅಥವಾ ಸಂಭವಿಸಿದೆ ಅಂಥೇಳಿ ಅಥವಾ ಸಂಭವಿಸಬಲ್ಲದು, ಸಂಭವಿಸುವುದು ಅಂತಕ್ಕಂಥದ್ದು ಹೇಳಿದ್ರೆ ಅಂದರೆ ಇಲ್ಲಿ ಕಾಲದ ಬಗ್ಗೆ ಯೋಚನೆ ಮಾಡಬೇಡ್ರಿ. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲದ ಬಗ್ಗೆ ಅಂದರೆ ಕ್ರಿಯೆಯ ನಿಖರತೆಯನ್ನು ಸೂಚಿಸಲು ಅಂತಹ ಕ್ರಿಯಾಪದ ಬಳಕೆಯಾಗಿದ್ದರೆ ಆ ಕ್ರಿಯಾಪದಗಳನ್ನು ನಾವು ಏನಂತೇಳಿ ಹೇಳಬೇಕು? ಸಂಭವಾರ್ಥಕ ಕ್ರಿಯಾಪದಗಳು ಅಂಥೇಳಿ ನಾವು ಹೇಳಬಹುದಾಗಿದೆ. ಇನ್ನು ನಾವು ಮೂರನೆಯ ರೂಪಕ್ಕೆ ನಾವು ಬರೋಣ. ಮೂರನೆಯ ರೂಪ ಏನು ಹೇಳ್ತಕ್ಕಂಥದ್ದು ನಾವು ಇಲ್ಲಿ ನೋಡೋಣ. ನೋಡಿ ಮಕ್ಕಳೇ, ಇದು ಸಂಭಾವನಾರ್ಥಕ ಅಂತಕ್ಕಂಥ ಮಾತು ಇಲ್ಲಿ ಬರ್ತಾ ಇದೆ. ಸಂಭಾವನೆ ಮಾಡೋದು ಅಂತಂದ್ರೆ ಗೆಸ್ ಮಾಡೋದು, ಹೀಗಾಗಬಹುದು ಅಂಥೇಳಿ ಗೆಸ್ ಮಾಡುವುದಕ್ಕೆ ಸಂಭಾವನೆ ಅಂತ ಹೇಳ್ತೇವೆ ನಾವು, ಹೌದಲ್ಲ? ಸಂಶಯ, ಆಗಬಹುದು ಹೀಗೆ ಅಂಥೇಳಿ, ಆಗಬಹುದು ಆಗದೇ ಇರಬಹುದು. ವ್ಯಾಖ್ಯೆ ಏನು ಹೇಳ್ತಾ ನೋಡಿ, ಒಂದು ಕ್ರಿಯಾಪದವನ್ನು ಪ್ರಯೋಗಿಸಿದಾಗ ಆ ಕ್ರಿಯೆಯು ಪೂರ್ಣಗೊಂಡಿದೆ ಅಥವಾ ಇಲ್ಲವೆಂಬ ಸಂಶಯದಿಂದ ಕೂಡಿದ್ದರೆ ಅಂತಹ ಕ್ರಿಯಾಪದಕ್ಕೆ ನಾವೇನಂತೀವಿ? ಸಂಭಾವನಾರ್ಥಕ. ನೋಡಿ, ಸಂಭವಾರ್ಥಕ, ಸಂಭಾವನಾರ್ಥಕ ವ್ಯತ್ಯಾಸ ತಿಳಿದುಕೊಳ್ಳ್ರಿ. ಇದು ಮೊದಲೇನು ಹೇಳಿದ್ದದು ಸಂಭವಾರ್ಥಕ ಅಂದರೆ ಘಟಿಸುತ್ತದೆ. ಇದು ಸಂಭಾವನೆ, ಘಟಿಸಬಹುದು, ಘಟಿಸದೇ ಇರಬಹುದು. ಸಂಭಾವನೆ ಗೆಸ್. ಉದಾಹರಣೆ ನೋಡಿದ್ರೆ ಗೊತ್ತಾಗ್ತದೆ. ಅವರು ನಾಳೆ ಬಂದಾರು ಅಂದರೆ ಬರಬಹುದು ಅಂತಂದಂಗೆ. ಬರಬಹುದು ಅಂತಂದರೆ ಬರಬಹುದು, ಬಾರದೇನೂ ಇರಬಹುದು ಅಂತ ಅರ್ಥ. ಆದರೆ ಇಲ್ಲಿ ಬರಬಹುದು ಅಂತಕ್ಕಂಥ ಬಹುದು ಅನ್ನುವ ಸಹಾಯಕ ಪದವನ್ನು ಪ್ರಯೋಗಿಸಬಾರದು. ಸಹಾಯಕ ಪದವನ್ನು ಪ್ರಯೋಗಿಸಬಾರದು. ಯಾಕೆ ಅಂತಂದರೆ ಸಹಾಯಕ ಪದವನ್ನು ಪ್ರಯೋಗಿಸಿದರೆ ಕ್ರಿಯಾಪದದ ಮೇಲೆ ಯಾವುದೇ ವ್ಯತ್ಯಾಸ ಉಂಟಾಗುವುದಿಲ್ಲ. ಇಲ್ಲಿ ಬಂದಾರು ಅಂತಕ್ಕಂಥ ಕ್ರಿಯಾಪದ ಅದು ಸಂಶಯವನ್ನು ನೀಡುತ್ತೆ ನಮಗೆ. ಬಂದಾರು, ಅವರು ನಾಳೆ ಬಂದಾರು. ಚೆಂಡು ಮೇಲಕ್ಕೆ ಹೋದೀತು, ಹೋಗಬಹುದು, ಹೋಗದೇನೂ ಇರಬಹುದು. ಇಲ್ಲಿ ಸಂಭಾವನೆ ಮಾಡುವುದು, ಗೆಸ್ ಮಾಡುವುದು, ಅಂದಾಜು ಮಾಡುವುದು, ಸಂಶಯ ಮಾಡುವುದು, ಅಂತಹ ಕ್ರಿಯಾಪದಗಳು ಸಂಭಾವನಾರ್ಥಕ ಕ್ರಿಯಾಪದಗಳು ಅಂಥೇಳಿ ಅವುಗಳಿಗೆ ಹೇಳ್ತೇವೆ. ಅವನು ಆಟದಲ್ಲಿ ಗೆದ್ದಾನು, ಗೆಲ್ಲಬಹುದು, ಗೆಲ್ಲದೇ ಇರಬಹುದು. ಮಕ್ಕಳೇ, ಯಾವ ಕ್ರಿಯಾಪದಗಳನ್ನು ಪ್ರಯೋಗ ಮಾಡಿದಾಗ ಸಂಶಯ ಉಂಟಾಗುತ್ತದೆಯೋ ಅಂತಹ ಕ್ರಿಯಾಪದಗಳು ನಾವು ಸಂಭಾವನಾರ್ಥಕ ಕ್ರಿಯಾಪದಗಳು ಅಂಥೇಳಿ ಅವುಗಳನ್ನು ನಾವು ಕರಿತೇವೆ. ಇದು ನಾನು ಬ್ರ್ಯಾಕೆಟ್ನಲ್ಲಿ
ಸಂಶಯಾರ್ಥಕ ಅಂಥೇಳಿ ನಾನು ಪ್ರಯೋಗ ಮಾಡಿದ್ದೇನೆ, ಹೇಳಿದ್ದೇನೆ. ಇಲ್ಲಿ ಅಂದರೆ ಸಂಶಯ, ಇದು ಡೌಟ್ಫುಲ್ ಅಂತಂದಂಗೆ, ಆಗಬಹುದು ಆಗಲಾರದೆ ಇರಬಹುದು ಅಂಥೇಳಿ ಹೇಳ್ತಾ ಇದ್ದೇನೆ. ಈಗ ನಾನು 4ನೆಯ ಒಂದು ಉದಾಹರಣೆಗೆ ಬರ್ತಾ ಇದ್ದೇನೆ. ನೋಡಿ ಮಕ್ಕಳೇ, 4ನೆಯ ಉದಾಹರಣೆ ಏನು ಹೇಳ್ತಾ ಇದೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡೋಣ. ನೋಡಿ, ಇದು ನಿಷೇಧಾರ್ಥಕ ಕ್ರಿಯಾಪದ. ನಿಷೇಧ ಅಂತಂದ್ರೆ ನೆಗೆಟಿವ್ ಸೆಂಟೆನ್ಸಸ್ ಅಂತೇಳಿ ನಾವು ಹೇಳ್ತೀವಲ್ಲ ಇಂಗ್ಲೀಷ್ನಲ್ಲಿ, ಅಂದರೆ ಆಗುವುದೇ ಇಲ್ಲ ಇದು ಕೆಲಸ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ವ್ಯಾಖ್ಯೆ ಏನು ಹೇಳ್ತದೆ, ಕ್ರಿಯೆಯು ನಡೆಯಲಾರದು ಎಂಬ ಅರ್ಥ ಬರುವ ಕ್ರಿಯಾಪದಗಳು. ಅಂದರೆ ಆ ಕ್ರಿಯೆ ಕೆಲಸ ಆಗುವುದಿಲ್ಲಪ್ಪ. ಉದಾಹರಣೆಗೆ, ರಾಮನು ಹಣ್ಣನ್ನು ತಿನ್ನನು. ಇದರ ಅರ್ಥ ಇನ್ನೊಂದು ರೀತಿಯಿಂದ ಹೇಳಬೇಕು ಅಂತಂದ್ರೆ, ರಾಮನು ಹಣ್ಣನ್ನು ತಿನ್ನುವುದಿಲ್ಲ ಅಂತಂದಂಗೆ. ಆದರೆ ತಿನ್ನುವುದಿಲ್ಲ ಅಂತ ಬರೆದ್ರೂ ನೆಗೆಟಿವ್ನೇ, ಅದು ನೆಗೆಟಿವ್ ಸೆಂಟೆನ್ಸ್ ಆಯಿತು, ನಿಷೇಧಾರ್ಥಕ ವಾಕ್ಯವಾಯ್ತದು. ನಿಷೇಧಾರ್ಥಕ ಕ್ರಿಯಾಪದಗಳ ಬಗ್ಗೆ ನಾವು ನೋಡಬೇಕಾಗಿದೆ. ನಿಷೇಧಾರ್ಥಕ ಕ್ರಿಯಾಪದಗಳು ಏನು ಹೇಳ್ತದೆ, ಇಲ್ಲಿ ತಿನ್ನುವುದಿಲ್ಲ ಅಂತಂದ್ರೆ ಇಲ್ಲ ಅಂತಕ್ಕಂಥದ್ದು ಸಹಾಯಕ ಪದವನ್ನು ಪ್ರಯೋಗ ತಗೊಂಡಂಗೆ ಆಗ್ತದೆ. ತಿನ್ನುವುದು ಇಲ್ಲ, ಹಾಗಾದರೆ ತಿನ್ನುವುದು ಅಂತಕ್ಕಂಥದ್ದು ಕ್ರಿಯಾರೂಪದೊಳಗೆ ನಮಗೆ ಈ ನಿಷೇಧ ರೂಪ ಕಾಣುವುದಿಲ್ಲ, ನಿಷೇಧ ರೂಪ ಕಾಣುವುದಿಲ್ಲ. ಅದಕ್ಕೆ ನಾವು ಈ ಕ್ರಿಯಾಪದವನ್ನೇ ನಿಷೇಧವಾಗಿ ಬೆಳೆಸಬೇಕು. ಅದಕ್ಕೆ ರಾಮನು ಹಣ್ಣನ್ನು ತಿನ್ನನು. ಗೀತಾ ಹಾಡಳು, ಹಾಡುವುದಿಲ್ಲಪ್ಪ ಆಕೆ, ಹಾಡುವುದಿಲ್ಲ ಅಂತ ನಾವು ತಿಳ್ಕೊಳ್ಬೇಕು, ಅರ್ಥ ಅದು. ಆದರೆ ಕ್ರಿಯಾಪದಕ್ಕೆ ನಾವು ಬಂದೆವು ಅಂತಂದರೆ ಅದು ಹಾಡಳು ಅಂದರೆ ಹಾಡುವುದಿಲ್ಲ ಅಂತ ಅಂದಂಗೆ. ಅವನು ಆಟಕ್ಕೆ ಬಾರನು ಅಂದರೆ ಬರುವುದಿಲ್ಲ ಅಂತಂದಂಗೆ. ಇದೆಲ್ಲ ಗಮನಿಸಿದಾಗ ನಮಗೇನು ಅನ್ನಿಸ್ತು ಅಂತಂದರೆ, ಇಲ್ಲಿ ಕ್ರಿಯೆಯು ನಡೆಯುವುದಿಲ್ಲ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗ್ತದೆ. ಅದಕ್ಕೆ ಮತ್ತೆ ಇಲ್ಲಿ ಸೂಚನೆಯಲ್ಲಿ ಕೂಡ ನಾನು ಹೇಳಿದ್ದೇನೆ, ಸಹಾಯಕ ಪದ ಬಳಸಬಾರದು. ಉದಾಹರಣೆಗೆ ಇಲ್ಲ, ಬೇಡ, ಇಂಥ ಅನೇಕ ಪದಗಳು ಬರ್ತವೆ, ಇತ್ಯಾದಿ ಪದಗಳು ಬರ್ತವೆ. ಅಂದರೆ ಇವೆಲ್ಲ ನಿಷೇಧಾರ್ಥಕಕ್ಕೆ ಸಹಾಯಕ ಪದಗಳು. ಇವೆಲ್ಲ ನಿಷೇಧ ರೂಪ ಮಾಡಲಿಕ್ಕೆ. ಗೀತಾ ಹಾಡಳು, ಹಾಡುವುದು ಇಲ್ಲ, ಅಥವಾ ಗೀತಾ ಹಾಡಬೇಡ, ಅದು ನಿಷೇಧಾರ್ಥಕ ವಾಕ್ಯ ಆಗ್ತದೆ, ಆದರೆ ನಿಷೇಧಾರ್ಥಕ ಕ್ರಿಯಾಪದ ಆಗುವುದಿಲ್ಲ. ಮಕ್ಕಳೇ, ತಿನ್ನನು, ಹಾಡಳು, ಬಾರನು ಇಂತಹ ಪದಗಳನ್ನು ನೀವು ಗಮನಿಸಿದಾಗ ತಾವು ಅದರ ಅರ್ಥ ತಿಳಿದುಕೊಂಡು ಅದು ಯಾವ ಗುಂಪಿಗೆ ಸೇರಬಲ್ಲದು ಅಂಥೇಳಿ ತಾವು ನಿರ್ಧರಿಸಬೇಕು. ಈಗ ನಾನು ಪ್ರಶ್ನಾರ್ಥಕ ಕ್ರಿಯಾಪದಗಳ ಬಗ್ಗೆ ಹೇಳ್ತೀನಿ. ನಾನು ಕೆಲವೊಂದು ಪದಗಳನ್ನು ಪ್ರಯೋಗ ಮಾಡಿದಾಗ ಕೊನೆಯಲ್ಲಿ ಪ್ರಶ್ನಾರ್ಥಕ ರೂಪ ಇರ್ತದೆ. ವಾಕ್ಯದ ಕೊನೆಯಲ್ಲಿ ಬರುವ ಕ್ರಿಯಾಪದ ಸಾಮಾನ್ಯವಾಗಿ ಕನ್ನಡದ ವಾಕ್ಯದ ಕೊನೆಯಲ್ಲಿ ಬರ್ತವೆ, ಕನ್ನಡ ವಿಷಯದಲ್ಲಿ. ಅದೇ ನೀವು ಇಂಗ್ಲೀಷ್ನಲ್ಲಿ ಹೋದರೆ ಅದು ಬೇರೆ ಆಗ್ತದೆ, ಅದು ಎರಡನೇದಾಗಿ ಬರ್ತದೆ. ರಾಮ ಇಸ್ ಗೋಯಿಂಗ್ ಟು ಸ್ಕೂಲ್, ನೋಡಿರಿ, ಅಲ್ಲಿ ಕರ್ತೃ ಕ್ರಿಯಾಪದ ಆಮೇಲೆ ಕರ್ಮ ಬರ್ತದೆ. ಇಲ್ಲಿ ಕರ್ತೃ ಕರ್ಮ ಕ್ರಿಯಾಪದ, ರಾಮನು ಶಾಲೆಗೆ ಹೋಗುತ್ತಾನೆ. ಆದರೆ ಈಗ ನಮಗೇನು ಬೇಕಾಗಿದೆ, ನಮಗೆ ಈ ಕ್ರಿಯಾಪದ ಪ್ರಶ್ನಾರ್ಥಕ ರೂಪದಲ್ಲಿರ್ತದಂತ ಕೆಲವೊಂದು ಸಲ. ಉದಾಹರಣೆಗೆ, ಹಕ್ಕಿಯು ಹಣ್ಣನ್ನು ತಿನ್ನುವುದೇ, ತಿನ್ನುವಂತಕ್ಕಂಥದ್ದು ಧಾತು. ಆ ಧಾತು ನಾವು ವಿವಿಧ ರೂಪಗಳಲ್ಲಿ ನೋಡ್ತಾ ಇದ್ದೇವಲ್ಲ, ಪ್ರಶ್ನಾರ್ಥಕ ರೂಪದಲ್ಲಿ ನಾವು ಒಂದು ವೇಳೆ ನೋಡಿದ್ದೆ ಆದರೆ ಅದು ಹಕ್ಕಿಯು ಹಣ್ಣನ್ನು ತಿನ್ನುವುದೇ ಪ್ರಶ್ನೆ ಇದೆ. ನೋಡ್ರಿ, ಹಸುಗಳು ಹೊಲದಲ್ಲಿ ಮೇಯುವವೇ ಪ್ರಶ್ನೆ ಇದೆ ಇಲ್ಲಿ. ಆದ್ದರಿಂದ ಮಕ್ಕಳು ಇಂಥ ಕ್ರಿಯಾಪದಗಳನ್ನು ಪ್ರಶ್ನಾರ್ಥಕ ಪದಗಳು, ಪ್ರಶ್ನಾರ್ಥಕ ಕ್ರಿಯಾಪದಗಳು ಅಂಥೇಳಿ ನಾವು ಯೋಚನೆ ಮಾಡಬೇಕು. ಅಂದರೆ ನಾವು ಒಟ್ಟು 5 ರೀತಿಯ ಕ್ರಿಯಾಪದಗಳನ್ನು ನೋಡಿದೆವು. ಕ್ರಮವಾಗಿ
ವಿದ್ಯಾರ್ಥಕ ಕ್ರಿಯಾಪದ, ಸಂಭವಾರ್ಥಕ ಕ್ರಿಯಾಪದ, ಸಂಭಾವನಾರ್ಥಕ ಕ್ರಿಯಾಪದ, ನಿಷೇಧಾರ್ಥಕ ಕ್ರಿಯಾಪದ ಹಾಗೂ ಪ್ರಶ್ನಾರ್ಥಕ ಪದಗಳು. ಈಗ ನಾವು ಪರೀಕ್ಷಾ ದೃಷ್ಟಿಯಿಂದ ಹೇಗೆ ಕೇಳ್ತಾರೆ ಅಂತಕ್ಕಂಥದ್ದು ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಇದು ಪರೀಕ್ಷಕನ ಜಾಣ್ಮೆಯ ಮೇಲೆ ಡಿಪೆಂಡ್ ಆಗಿರ್ತದೆ. ಪರೀಕ್ಷಕ ಹಲವಾರು ರೀತಿಯಿಂದ ನಿಮಗೆ ಪ್ರಶ್ನೆಗಳನ್ನು ಕೇಳಬಹುದು. ಇದನ್ನು ಮಲ್ಟಿಪಲ್ ಚಾಯ್ಸ್ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿಯೂ ಕೂಡ ಕೇಳಬಹುದು, ಅಥವಾ ಬಿಟ್ಟ ಸ್ಥಳದ ರೂಪದಲ್ಲಿ ಕೇಳಬಹುದು, ಅಥವಾ ಮತ್ಯಾವುದೋ ರೂಪದಲ್ಲಿ ಕೇಳಬಹುದು. ಅದರಲ್ಲಿ ಹೆಚ್ಚಾಗಿ ಕೇಳ್ತಕ್ಕಂಥ ಒಂದು ಉದಾಹರಣೆ ಏನು ಅಂತಂದರೆ ಪಲ್ಲಟ, ಬದಲಾಯಿಸಿರಿ ಅಥವಾ ಪರಿವರ್ತಿಸಿರಿ ಅಂತೇಳಿ ಹೇಳ್ತಾರೆ. ಏನಂತಂದ್ರೆ ಒಂದು ವಾಕ್ಯವನ್ನು ಕೊಟ್ಟು ಇದನ್ನು ಈ ಕ್ರಿಯಾಪದವನ್ನು ಹೀಗೆ ಬದಲಾಯಿಸಿರಿ ಅಂಥೇಳಿ. ಈಗ ಉದಾಹರಣೆಗೆ ತೆಗೆದುಕೊಂಡಿದ್ದೀನಿ ನೋಡ್ರಿ. ರಾಮನು ಹಣ್ಣು ತಿನ್ನಲಿ. ನೀವು ಈಗಾಗಲೇ ಇದು ವಾಕ್ಯ ಕ್ರಿಯಾಪದ ಅರ್ಥ ಮಾಡಿಕೊಂಡಿದ್ದೀರಿ. ಇದು ವಿದ್ಯಾರ್ಥಕ ಕ್ರಿಯಾಪದ ಹೊಂದಿದೆ ಅನ್ನೋದು ನಿಮಗೆ ತಿಳಿದಿದೆ. ರಾಮನು ಹಣ್ಣು ತಿನ್ನಲಿ, ಇಲ್ಲಿ ಅಪ್ಪಣೆ ಮಾಡಲಾಗ್ತಾ ಇದೆ. ಇದನ್ನು ನಿಷೇಧಾರ್ಥಕ ರೂಪಕ್ಕೆ ಪರಿವರ್ತಿಸಿರಿ. ಅದೇ ವಾಕ್ಯವನ್ನು ನಿಷೇಧಾರ್ಥಕ ರೂಪಕ್ಕೆ ಪರಿವರ್ತಿಸಿರಿ ಅಂದರೆ ನೆಗೆಟಿವ್ ಫಾರ್ಮ್ನಲ್ಲಿ ಅದನ್ನು ಬರೆಯಬೇಕು. ರಾಮನು ಹಣ್ಣನ್ನು ತಿನ್ನನು. ತಿನ್ನನು ಅಂತಕ್ಕಂಥದ್ದು ಇಲ್ಲಿ ನಿಷೇಧಾರ್ಥಕ ಕ್ರಿಯಾಪದವಾಗಿದೆ. ನಿಷೇಧಾರ್ಥಕ ಕೊಡ್ತಕ್ಕಂಥ ವಾಕ್ಯಕ್ಕೆ ಬೇಕಾದಂಥ ಒಂದು ಕ್ರಿಯಾರೂಪ ಇದು ಧರಿಸಿದೆ. ಇಲ್ಲಿ ತಿನ್ನಲಿ, ಇಲ್ಲಿ ತಿನ್ನನು. ಇನ್ನು ಅದೇ ವಾಕ್ಯವನ್ನು ಒಂದು ವೇಳೆ ಸಂಭಾವನಾರ್ಥಕ ಅಂದರೆ ಸಂಶಯ ರೂಪಕ್ಕೆ ನೀವು ಪರಿವರ್ತನೆ ಮಾಡಿರಿ ಅಂತಂದಾಗ ಅಲ್ಲಿ ಏನಾಗ್ತದೆ, ರಾಮನು ಹಣ್ಣನ್ನು ತಿಂದಾನು. ತಿಂದಾನು ಅನ್ನುವಲ್ಲಿ ತಿನ್ನಬಹುದು, ತಿನ್ನದೇ ಇರಬಹುದು. ರಾಮನು ಹಣ್ಣನ್ನು ತಿಂದಾನು ಅಂತಕ್ಕಂಥದ್ದು ಇಲ್ಲಿ ಆಗ್ತದೆ. ಏನು ಸಂಶಯ ಉಂಟಾಗ್ತದ, ಸಂಭಾವನಾ ಅದಪ್ಪ ಹಣ್ಣು ತಿಂದಾನು ಅವನು ಅಂತೇಳಿ. ಇಲ್ಲಿ ತಿನ್ನು ಅಂತಕ್ಕಂಥ ಧಾತು ಅದೇ ವಿವಿಧ ರೂಪದಲ್ಲಿ ತಿನ್ನಲಿ, ತಿನ್ನನು, ತಿಂದಾನು ಹೀಗೆ ಬರ್ತಾ ಇದೆ. ಇನ್ನು ಒಂದು ವೇಳೆ ಅದೇ ವಾಕ್ಯವನ್ನು ನಾವು ಸಂಭವಾರ್ಥಕ, ಸಂಭವ ಅಂದರೆ ಘಟಿಸುತ್ತದೆ ಅಂತೇಳಿ ನಾನು ಹೇಳಿದ್ದೆಯಲ್ಲ, ರಾಮನು ಹಣ್ಣನ್ನು ತಿನ್ನುತ್ತಾನೆ ಅಥವಾ ತಿನ್ನುವನು, ಇವು ಸಂಭವಿಸುವ ಒಂದು ಕ್ರಿಯಾಪದವನ್ನು ಹೊಂದಿದೆ. ಇಲ್ಲಿ ಪ್ರಶ್ನೆ ಇಲ್ಲ, ನಿಷೇಧ ಇಲ್ಲ, ಸಂಶಯ ಇಲ್ಲ. ಆದ್ದರಿಂದ ಇದು ಸಂಭವಾರ್ಥಕ, ಸಂಭವಿಸುತ್ತಿದೆ ಅಂತಕ್ಕಂಥ ಮಾತು ಬರ್ತದೆ. ಸಂಭವಾರ್ಥಕ ಕ್ರಿಯಾಪದ ಹೊಂದಿದೆ. ಇನ್ನು ಅದನ್ನೇ ನಾನು ಪ್ರಶ್ನಾರ್ಥಕ ರೂಪಕ್ಕೆ ಬಂದರೆ ರಾಮನು ಹಣ್ಣನ್ನು ತಿನ್ನುವನೇ, ರಾಮನು ಹಣ್ಣನ್ನು ತಿನ್ನುವನೇ ಅಂತಕ್ಕಂಥದ್ದು ರೂಪ ಬರ್ತಾ ಇದೆ ಇಲ್ಲಿ. ರಾಮನು ಹಣ್ಣನ್ನು ತಿನ್ನುವನೇ ಅಂದರೆ ತಿನ್ನುವನೇ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ರೂಪಕ್ಕೆ ಬಂದಿದೆ. ಅಂದ್ರೆ ಇವೆಲ್ಲ ಕೇಳಂಗಿಲ್ಲ. ನಿಮಗೆ ಯಾವುದೋ ಒಂದು ವಾಕ್ಯವನ್ನು ಕೊಟ್ಟು ಈ ಪ್ರಕಾರ ಬರೆಯಿರಿ ಅಂಥೇಳಿ ಹೇಳಬಹುದು. ಪರೀಕ್ಷಾ ದೃಷ್ಟಿಯಿಂದ ನೀವೇನು ತಿಳ್ಕೊಳ್ಬೇಕು ಅಂತಂದರೆ, ಒಂದು ವಾಕ್ಯ ಕೊಟ್ಟು ಅದನ್ನು ಪರಿವರ್ತಿಸಬೇಕು. ಹೇಗೆ ಪರಿವರ್ತಿಸಬೇಕು? ವಿದ್ಯಾರ್ಥಕಕ್ಕೆ ಪರಿವರ್ತಿಸಿರಿ ಅಂತ ಕೊಡ್ಬೋದು, ಬೇರೆ ಇತ್ತು ಅಂತಂದ್ರೆ, ಅಥವಾ ನಿಷೇಧಾರ್ಥಕಕ್ಕೆ ಕೊಡಬಹುದು, ಅಥವಾ ಸಂಭವಾರ್ಥಕಕ್ಕೆ ಕೊಡಬಹುದು, ಸಂಭಾವನಾರ್ಥಕಕ್ಕೆ ಕೊಡಬಹುದು, ಅಥವಾ ಪ್ರಶ್ನಾರ್ಥಕಕ್ಕೆ ಕೊಡಬಹುದು ಅಂಥೇಳಿ ಹೇಳ್ತಾ ಇದ್ದೇನೆ. ಮಕ್ಕಳೇ, ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮಹತ್ವದ್ದು. ತಾವು ಇದನ್ನು ಪದೇ ಪದೇ ಕೇಳಿ ಅರ್ಥೈಸಿಕೊಳ್ಳಬೇಕು ಅಂತೇಳಿ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ತಮ್ಮ ಅಮೂಲ್ಯ ಸಮಯವನ್ನು ಕಳೆದಿರತಕ್ಕಂಥ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.